ಸಚಿನ್ ನೋಡಿದ್ಯಾ? ಆವಾಗಲೇ ಹೇಳಿದೆ ತಾನೆ ನಾನು, ನೀನು ಹೇಳಿದ ಮಾತೇ ಕೇಳಲ್ಲ ಕಣೋ. ನೋಡಿ ಇವಾಗ ಆಗಲೇ ಗೌರಜ್ಜಿ ಬಂದು ನಿಂತೈತೆ ನಮ್ಮ ಮನೆ ಬಾಗಿಲಲ್ಲಿ. ಇವಚ್ಚಿಗೆ ಒಂಚೂರು ಅನುಮಾನ ಬಂದರೆ ಆಯಿತು ಕಣೋ, ನಿನ್ಗೆ ಆವಾಗಲೇ ಹೇಳಿಲ್ಲ ನಾನು. ಇವಚ್ಚಿ ಬರೀ ಫಿಟ್ಟಿಂಗ್ ಮಾಡಿನೇ. ಒಂಚೂರು ಅನುಮಾನ ಬಂದರೆ ಬಂದ್ಬಿಡುತ್ತೆ ನೋಡಿ. ಈಗ ನಮ್ಮ ಮನೆ ಬಾಗಿಲೆಲ್ಲ ಬಂದು ನಿಂತೈತೆ. ಬೇಗ ಬೇಗ ಗಾಡಿ ಓಡಿಸು ಅಂದರೆ ಆ ಅಜ್ಜಿ ನೆಡ್ಕೊಂಡು ಹೋಗೋಕ್ಕಿಂತ ಫಾಸ್ಟಾಗಿ ನಾನು ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಈಗ ನಿಧಾನ ಕರ್ಕೊಂಡು ಬಂದಿದ್ಯಾ. ನಾನು ಈಗ ಆಚೆನೇ ಇದ್ದೀನಿ. ಏನಂತ ಉತ್ತರ ಹೇಳಿ? ಹೇಳೋ ಮಾತೇ ಕೇಳಲ್ಲ ಕಣೋ ನೀನು ಒಂಚೂರು. ಅಯ್ಯೋ ಚಿನ್ನ, ನನಗೆ ಗೊತ್ತಾಗಲೇ ಇಲ್ಲ ಚಿನ್ನ ಹಿಂಗೆ ಅಂತ. ನಾನು ಈ ಅಜ್ಜಿ ಗಾತ್ರ ನೋಡಿ ತಪ್ಪು ತಿಳ್ಕೊಬಿಟ್ಟೆ, ನಿಧಾನಕ್ಕೆ ಬರುತ್ತೆ ಅಂತ. ಈ ಅಜ್ಜಿ ನೋಡಿದ್ರೆ ರಾಕೆಟ್ ಸ್ಪೀಡಲ್ಲಿ ಬಂದ್ಬಿಟ್ಟಿದೆಯಲ್ಲ. ಫಿಟ್ಟಿಂಗ್ ಇಡೋಕ್ಕೆ ಅಂದರೆ ನೋಡು ಊರು ಹೆಂಗಸ್ರು ಹೆಂಗೆ ಅಂತ. ರಾಕೆಟ್ ಸ್ಪೀಡು ಆಗ್ತಾರೆ, ಇನ್ನೂ ಏನಾದರೂ ಆಗೋ ಅಂದ್ರೆ ಆಗ್ಬಿಡ್ತಾರೆ. ಈಗ ಏನಂತ ಮ್ಯಾನೇಜ್ ಮಾಡ್ತೀಯ ಚಿನ್ನ? ಸಾರಿ ಕಣೆ, ನನ್ನಿಂದ ನೀನು ಸಿಗಾಕೊಳ್ಳೋಂಗೆ ಆಗೋಯ್ತು. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ನಾನು. ನೀನೇನು ತಲೆ ಕೆಡಿಸ್ಕೋಬೇಡ. ನೀನಿಗೆ ಹೊರಡು. ನಿನ್ನೆ ಇಲ್ಲೇ ನೋಡಿದ್ರೆ ಆಮೇಲೆ ಏನಿಲ್ಲ, ಆಮೇಲೆ ರೆಡ್ ಹ್ಯಾಂಡಾಗಿ ಸಿಗಾಕೊಬಿಡ್ತೀವಿ ನಾವಿಬ್ರು. ಹೊರಡು ನೀನು. ನಾನೇನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಅಕಸ್ಮಾತ್ ನನ್ನ ಫೋನ್ ಏನಾದರೂ ಸ್ವಿಚ್ ಆಫ್ ಆದರೆ ನಮ್ಮ ಅಮ್ಮನ ಹತ್ರ ಸಿಗಾಕೊಂಡಿದ್ದೀನಿ ಅಂತ ನೀನೇ ಅರ್ಥ ಮಾಡ್ಕೋಬೇಕು. ನೀನೇ ಅರ್ಥ ಮಾಡ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು, ಆಯಿತಾ? ನನಗೆ ಫೋನ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಅಂತಂದರೆ ನೀನು ಅರ್ಥ ಮಾಡ್ಕೋಬೇಕು ನಾನು ಸಿಗಾಕೊಬಿಟ್ಟಿದ್ದೀನಿ ಅಂತ, ಆಯಿತಾ? ಸರಿ ಕಣ, ಓಡು. ಆಮೇಲೆ ನಾನು ಸಿಗಾಕೊಬಿಡ್ತೀನಿ ಬೇಗ. ಓಡು. ಆಮೇಲೆ ಇನ್ನೊಂದು ವಿಷಯ, ಮನೆ ಹತ್ರ ಬರೋದಾಗಲಿ ಅದು ಇದು ಏನು ಮಾಡೋಕ್ಕೆ ಹೋಗ್ಬೇಡ. ಹಂಗೇನಾದರೂ ನಂಗೆ ಒಂಚೂರು ಫ್ರೀ ಸಿಕ್ಕಿದ್ರೆ ಅಮ್ಮನ ಫೋನಿಂದನೋ ಅಪ್ಪನ ಫೋನಿಂದನೋ ಫೋನ್ ಮಾಡ್ತೀನಿ. ಯಾವುದೇ ಅನ್ನೋ ನಂಬರ್ ಬಂದ್ರೂ ಎತ್ತು, ಆಯಿತಾ? ಸರಿ ಕಣ ಸಚಿನ್, ಓಡು. ಎಕ್ಸಾಮಿಗೆ ಚೆನ್ನಾಗಿ ಓದ್ಕೋ, ಬಾಯ್. ಅಯ್ಯಯ್ಯೋ, ಏನಪ್ಪ ಮಾಡೋದು? ಈ ಅಜ್ಜಿ ಬೇರೆ ಬಂದು ನಿಂತ್ಕೊಬಿಟ್ಟಿದೆಯಲ್ಲಪ್ಪ ಆಗಲೇ. ಈ ಗೌರಜ್ಜಿ ಕೈಲೇ ಸಿಗಾಕಬೇಕಿತ್ತ ನಾನು. ರಂಗಜ್ಜನ ಹತ್ರನಾದರೂ ಸಿಗಾಕೊಂಡಿದ್ರೆ ಏನೋ ಒಂದು ಹೇಳ್ಬೋದಿತ್ತು. ಬೇರೆ ಯಾವ ಹೆಂಗಸ್ರ ಹತ್ರ ಸಿಗಾಕೊಂಡಿದ್ರು ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದಿತ್ತು. ಈ ಅಜ್ಜಿ ಇದೆಯಲ್ಲ, ಈ ಅಜ್ಜಿ ಫಿಟ್ಟಿಂಗ್ ಮಾಸ್ಟರು. ಊರಲ್ಲಿ ಏನೇ ಆದ್ರೂ ಎಲ್ಲ ನಮ್ಮ ಅಮ್ಮನ ಹತ್ರ ಬಂದು ಹೇಳುತ್ತೆ. ಇನ್ನು ನನ್ನ ವಿಷಯನೇ ಬಿಡುತ್ತಾ ಈ ಅಜ್ಜಿ? ಓಡ್ ಬಂದ್ಬಿಟ್ಟಿದೆ ಆಗಲೇ ಹೇಳೋಕ್ಕೆ. ಏನಪ್ಪ ಮಾಡಲಿ, ನಮ್ಮ ಅಮ್ಮಂಗೆ ಹೆಂಗಪ್ಪ ಹೇಳಿ, ಏನಂತ ಹೇಳಿ ಸಂಭಾಳಿಸ್ಲಪ್ಪ? ನನಗಂತೂ ತಲೆನೇ ಕೆಟ್ಟೋಗಿದೆ. ನಾನು ಇಲ್ಲ ವಾಕ್ ಮಾಡ್ತಾಯಿದ್ದೆ, ಓದ್ತಾ ಬೋರ್ ಆಯಿತು ಅಂತ ಹೇಳ್ಬಿಡೋಣ ಅಲ್ವಾ? ಇನ್ನೇನಾದರೂ ಹೋಗಿದ್ದೆ ಅಂದರೆ ಆಮೇಲೆ ನಾನೇ ಅಂತ ಕನ್ಫರ್ಮ್ ಆಗೋಗುತ್ತೆ ಅಮ್ಮಂಗೆ. ಅಂದಾಜು ನನಗೆ ಗೊತ್ತಿರಂಗೆ ಆ ಹುಡುಗಿ ಪಾರತಕ್ಕನ ಮಗಳೇಯ. ಈಗ ಮನೇಲವಳ ಏನು ಅಂತವ ನೋಡಿದ್ರೆ ಗೊತ್ತಾಗ್ತದೆ. ಆಮೇಲೆ ಹಳದಿ ಬಣ್ಣದ ಬೇರೆ ಬಟ್ಟೆ ಹಾಕೊಂಡಿದ್ಲು. ಹಿಂಗೆ ಜುಟ್ಟು ಕಟ್ಕೊಂಡು ಓಡಾಡೋರು ಇನ್ನು ಯಾರೂ ಇಲ್ಲ ನಮ್ಮೂರಲ್ಲಿ. ಈ ಪಾರತಕ್ಕನ ಮಗಳು ಒಬ್ಳೆ ಹಂಗೆ ಜುಟ್ಟು ಕಟ್ಕೊಂಡು ಸ್ಟೈಲ್ ಮಾಡ್ಕೊಂಡು ಓಡಾಡೋದು. ಅದೇನೋ ಮೇಲ್ಗಡೆ ಒಂದು ಕೋಟ್ ಬೇರೆ ಹಾಕೊಂಡಿದ್ಲು, ಅಷ್ಟೇ ಕಂಡಿದ್ದು ನನಗೆ. ವೇಲ್ನ ಬೇರೆ ಏನೋ ಹಾಕೊಂಡಿದ್ಲು. ನೋಡೋಣ ಪಾರತಕ್ಕನ ಕಾಲ್ದು ಮಾತಾಡೋಣ ಗೊತ್ತಾಯ್ತದೆ. ಅಲ್ಲ ಪಾಪ ಇಂಥ ಅಮಯಕ್ಕೆ ಪಾರತಕ್ಕಂಗೆ ಮೋಸ ಮಾಡ್ತಾವಳಲ್ಲ ಈ ಹುಡುಗಿ ಏನಂತ ಹೇಳೋಣ. ಪಾಪ ಪಾರತಕ್ಕ ರಾಮಣಿನ ಏನು ಮಾಡೋರೆ ಅಂತವ ಹಿಂಗೆ ಮೋಸ ಮಾಡ್ತಾವಳಲ್ಲ ಈ ಹುಡುಗಿ. ಏನು ಬಂದಿರೋದು ಇದಕ್ಕೆ? ಓದಕ್ಕೆ ಹೋಗು ಕಾಲೇಜ್ಗೆ ಅಂತ ಹೋಗಿ ಕಳಿಸಿದ್ರೆ ಹಿಂಗೆ ಮಾಡ್ಕೊಂಬಂದಾರ. ಅದೇನು ಹುಡುಗಿರೋ ಏನೇ ಕಾಣಪ್ಪ. ನಮ್ಮ ಜಮಾನದಲ್ಲಿ ಹಿಂಗೆಲ್ಲ ಇರಲಿಲ್ಲ ಕಣಪ್ಪ. ಒಂದು ಹುಡುಗನ ಮಾತಾಡಿಸ್ಬೇಕು ಅಂದ್ರೂ ಯಪ್ಪ ಏನು ಎದ್ರುಕೊಂಡು ಬದುಕ್ತಾ ಇದ್ದೋ ನಾವು. ಅದೆಲ್ಲ ಹಂಗೆ ಹಾಳಾಗೋಗ್ಲಿ. ಮದುವೆ ಆಗ ಗಂಡು ಮುಖನೇ ನೋಡ್ತಿರ್ಲಿಲ್ಲ ನಾವು. ಮದುವೆ ದಿನ ಎಲ್ಲ ಆದಮೇಲೆ ತಾಳಿ ಕಟ್ಟೆಲ್ಲ ಆದಮೇಲೆ ನೋಡ್ತಿದ್ದಿದ್ದು ಮುಖವ. ಹಂಗಿದ್ದಾರೆ ಈಗಿನ ಕಾಲದವರು. ಯಪ್ಪ ಕಾಲ ಕೆಟ್ಟೋಯ್ತು ಕಣಪ್ಪ. ಮೊದಲು ಪಾರತಕ್ಕಂಗೆ ವಿಷಯ ಹೇಳಿ ಏನು ಎಂತು ಅಂತವೆಲ್ಲವ ವಿಚಾರಿಸು ಅಂತ ಹೇಳಬೇಕು. ಹುಡುಗಿ ಕೈ ಬಿಟ್ಟು ಹೋದ್ಮೇಲೆ ಏನು ಮಾಡೋಕ್ಕಾಗಕ್ಕಿಲ್ಲ. ಆಮೇಲೆ ಈಗ ಮನೇಲಿದ್ದಂಗೆ ಎಲ್ಲ ಮಾಡ್ಕೋಬೇಕು. ಈಗ ಬೇರೆ ಪಾಡೋಗೆಲ್ಲ ಮದುವೆ ಆಗೋದೆಲ್ಲ ಕಲ್ತ್ಕೊಂಡವ್ರೆ. ಒಬ್ರು ನೋಡು ಒಬ್ರು ಕಲಿತಿರ್ತಾರೆ. ಈಗೇನು ಅಪ್ಪ ಅಮ್ಮಂಗೆ ಯಾರು ಏನು ಎದ್ರಕಣಲ್ಲ. ಓಡೋಗಿ ಮದುವೆ ಆದರೂ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತವ ಹೋಯ್ತಾರೆ. ಪಾರತಕ್ಕ ಬಾಯಿಲ್ಯೂಸಿ ಆಚಿಗ ಬಾರಕ್ಕ, ಏನು ಮಾಡ್ತಿದ್ಯಾ? ವಾ ಗೌರಕ್ಕ, ಕಾಣಕ್ಕೆ ಎಲ್ಲ ನೋಡಕ್ಕ ನೀನು. ಎಷ್ಟು ದಿನ ಆಯಿತು ನೀನು ನೋಡಿ. ಬಾರಕ್ಕ ಒಳಗೆ ಬಾ. ಅಲ್ಲ ಒಳಗೆ ಬರ್ದಂಗೆ ಇದ್ಯಾಕೆ ಆಚೆನೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ? ಒಳಗೆ ಬರೋದಲ್ವೇ? ಒಳಗೆ ಬರೋಣ ಅಂದ್ಕೊಂಡೆ. ಆರಾಮಣ್ಣ ಐತಾ ಒಳಗೆ? ಕಣಕ್ಕ, ಅವರೇ ಕೂತ್ಕೊಂಡು ಟಿ ವಿ ನೋಡ್ತಾವ್ರಿ. ಇವತ್ತೇನು ಜಾಸ್ತಿ ಕೆಲಸ ಇರ್ಲಿಲ್ವಂತೆ, ಅದಕ್ಕೆ ಬಂದ್ರು ಬಿರ್ನಿ ಅಮ್ಮ ವಾಲ್ತವಿಂದವ. ಈಗ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತವ್ರೆ ಕಣಕ್ಕ. ಯಾಕಕ್ಕ? ಅಯ್ಯೋ ಅದಕ್ಕೆ ಕಣವ, ನಾನು ಬರಲಿಲ್ಲ ಒಳಗೆ. ಬಾ ಈ ಥರ ಏನು ಹೇಳ್ಬೇಕು ಅಂತವ ಬಂದಿದ್ದೀನಿ. ನಿನ್ನ ಮಗಳಿಲ್ಲ ಮಗಳು? ನನ್ನ ಮಗಳು ಇಷ್ಟೋ ತನಕ ಇಲ್ಲಿಯ ಅದೇನು ಎಕ್ಸಾಮ್ ಐತೆ ಅಂತವ ಓದ್ಕೊಂತ ಕುಂತಿದ್ಲು ಕಣಕ್ಕ. ಈಗ ಅದೆಲ್ಲ ಅಡ್ಡಾಡ್ಕೊಬತ್ತೀನಿ ಅಂತ ಓದ್ಲದು. ಎಲ್ಗೋದ್ಲು ಏನೋ ಗೊತ್ತಿಲ್ಲ. ಹೋಗಿ ಒಂದೂವರೆ ಗಂಟೆ ಆಯ್ತು. ಎಲ್ಗೋದ್ಲು ಏನೋ ಸಾವಿತ್ರಿ ಮನೆಗೋ ಎಲ್ಲ ಹೋಗಿ ಮಾತಾಡ್ತಾ ಕುಂತಿರ್ತಾಳೆ. ಬತ್ತಲ್ಲಿ ಬಾರಕ್ಕ. ಯಾಕೆ ಅವಳನ್ನ ಮಾತಾಡ್ಸಕ್ಕೆ ಬಂದೆ ನೀನು? ಓಹೋಹೋ, ಮನೇಲಿಲ್ಲ ಅಂತಂದರೆ ಇವಳ್ದೆ ಹಂಗಾರೆ ಕೆಲಸ, ಇವಳೇ ಹಂಗಾರೆ. ಬರಲಿ. ಅಲ್ಲ ಕಣೆ ಪಾರ್ವತಿ, ಮನೇಲಿಲ್ಲ ಅಂತ ಹೇಳ್ತಾ ಇದೆಯಾ? ಎಲ್ಲಿಗೋದ್ಲಿ ಇಷ್ಟೊತ್ತು ಗಂಟವ? ಹಿಂಗೆ ವಯಸ್ಸಿಗೆ ಬಂದಿರೋ ಮಗಳನ್ನ ಎಲ್ಲೆಲ್ಲ ಬಿಡ್ರಾರೇನೆ ಹಂಗೆ? ಒಂಚೂರು ಬುದ್ಧಿ ಇಲ್ವನೇ ನಿನಗೆ? ಏನು ಹೇಳೋದು ಏನೋ ಕಣವ. ಎಲ್ಲಲ್ಲಿ ಫೋನ್ ಮಾಡಿ ಕರಿ ಬರಲಿ ಮನೆ ತವ.
ಅಯ್ಯೋ ಅಕ್ಕ ಇದ್ಯಾಕ ಹಿಂಗಂತಿದಿ ಹಾಂ ಏನು ಮಾಡಿದ್ಲು ನನ್ನ ಮಗಳು ಹಾಂ ಅಲ್ಲೇ ಬಂದ್ಲಲ್ಲಕ್ಕ ಬತ್ತವಳು ನೋಡಲ್ಲಿ ಹಾಂ ಏನು ಪರೀಕ್ಷೆ ಇತ್ತು ಅಂತ ಓದ್ಕೊಂತಿದ್ಲಲ್ಲ ಒಂಚೂರು ಗಾಳಿ ಆಡಲಿ ಅಂತ ಆಚೆ ಹೋಗಿರ್ಬೇಕು ಏನು ಬತ್ತವಳು ನೋಡಕ್ಕೆ ಅಲ್ಲೇ ಬಂದ್ಲು ಏನು ಕೇಳಬೇಕಿತ್ತಕ್ಕ ನನ್ನ ಮಗಳನ್ನ ಓಹೋ ಬಂದ್ಲಲ್ಲವಾ ಬಂದ್ಲು ಗಾಳಿ ಆಡುತ್ತೆ ಅಂತ ಆಚೆಗೆ ಹೋಗಿದ್ಲಂತೆ. ಅಯ್ಯೋ ಈ ನಮ್ಮ ಪಾರ್ವತಿಗೆ ಬುದ್ಧಿಲ್ಲ ಈ ಹುಡುಗಿ ನಂಬ್ಕೊಂಡು ಅದು ಏನೇನು ಮಾಡಳೋ ಏನೋ ಈ ಹುಡುಗಿ ಕಾಣೆ ಕಣವ. ಕೇಳೋಣ ಅದು ಏನು ಹೇಳ್ತಾಳೆ ಅಂತವ. ಬಂದೇನವ ಏನು ಹೇಳಿ ನಿನ್ನ ಹೆಸರು ಮರ್ತೆ ಹೋಗೈತೆ ನೋಡಿ ನನಗೆ ಮ್ಯಾಗಲ್ವ ಮೇಘ ಬಂದೆ ಎಲ್ಲೋಗಿದ್ದಾವೆ ಇಟ್ಟೋ ತನಕವ. ಅಯ್ಯಯ್ಯೋ ಸಿಗಾಕೋಬಿಟ್ನೋ ಏನೋ ಗೊತ್ತಾಗ್ತಿಲ್ವಲ್ಲಪ್ಪ ಏನಂತ ಹೇಳಿ ನಾನಿವಾಗ ನಿಂಗೆ ಇದೊಂದು ಒಳ್ಳೆ ತಲೆನೋವು ಆಗೋಯ್ತಲ್ಲ ಈ ಅಜ್ಜಿದು. ಯಾಕಾದರೂ ಆ ತೋಟದ ಹತ್ರ ಹೋದ್ನೋ ಯಾಕಾದರೂ ಈ ಅಜ್ಜಿ ಹತ್ರ ಸಿಗಾಕೊಂಡ್ನೋ ಇನ್ನು ನನಗೆ ಎಕ್ಸಾಮ್ ಬರೆಯೋಕ್ಕೂ ಬಿಡಲ್ಲ. ಅಪ್ಪ ಹಿಂಗೇನಾದರೂ ಗೊತ್ತಾದರೆ ಅಂತೂ ನನ್ನ ಗತಿ ಅದೋ ಗತಿ ನಾಳೆನೇ ಯಾರನ್ನಾರು ಮದುವೆ ಮಾಡಿ ಕಳಿಸ್ಬಿಡುತ್ತೆ. ಏನು ಮಾಡಲಿ ದೇವ್ರೆ ನೀನು ಒಂದು ದಾರಿ ತೋರಿಸು ದೇವ್ರೆ. ಈ ಅಜ್ಜಿ ಬಾಯಿ ಬೇರೆ ಬೊಂಬಾಯಿ ಸುಮ್ಮನೂ ಇರಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಏನು ಮಾಡಲಿ ದೇವ್ರೆ. ಏನಂತ ಹೇಳೋಣಪ್ಪ. ಅಜ್ಜಿ ಇಲ್ಲೇ ತೋಟದ ಹತ್ರ ಸುಮ್ಮನೆ ವಾಕ್ ಮಾಡ್ಕೊಬರೋಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ಬಿಡ್ತೀನಿ. ಆಗ ತೋಟದ ಹತ್ರ ನಿನ್ನ ನೋಡಿದೆ ಅಂತಂದರೆ ನಾನೇನೆ ಅಂದು ಅಂತ ಹೇಳೋಕ್ಕೆ ಸರಿ ಹೋಯ್ತದೆ ಅಲ್ವಾ. ಗೌರಜ್ಜಿ ಏನು ಗೌರಜ್ಜಿ ಯಾವಾಗ ಬಂದ್ರಿ? ನಾನು ಇಲ್ಲೇ ಓದ್ಕೊತಿದ್ದೆ ಗೌರಜ್ಜಿ. ಹಂಗೆ ಸ್ವಲ್ಪ ತಲೆನೋವು ಬಂತಲ್ಲ ಅದಕ್ಕೆ ಗಾಳಿಗೆ ಹೋಗಿ ಬರೋಣ ಅಂತ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ತೋಟದ ಹತ್ರನೇ ಹೋಗಿ ಬಂದೆ. ಹತ್ತತ್ರ ನಿಮ್ಮ ತೋಟದ ತನಕ ಹೋಗಿದ್ದೆ ಕಣ್ ಗೌರಜ್ಜಿ. ನೀವು ಸಿಗಲೇ ಇಲ್ಲ ನನಗೆ. ನಾನೆಲ್ಲವ ಕಾಣ್ತೀನಿ ನಿಮಗೆಲ್ಲವ. ನಾನೆಲ್ಲಿ ಕಾಣ್ತೀನಿ ತಗ. ಎದುರುಗಡೆನೇ ಇದ್ರೂ ನಾನು ಅಂತವ ಗುರ್ತಿಸೋಕ್ಕಾಗಕ್ಕಿಲ್ವೇನೋ. ಇರಲಿ ತಗ. ತೋಟದ ಹೋಗಿದ್ದೆ ಅನ್ನು. ಏನೇನು ಯಾವ್ಯಾವ ಮರ ಎಲ್ಲ ನೋಡ್ಕೊಂಬಂದೆ? ಯಾವ್ಯಾವ ಮರದ ಸಂದಿಗೆ ಹೋಗಿದ್ದೆ? ಅಯ್ಯೋ ಅಜ್ಜಿ ಇದೇನಜ್ಜಿ ಹಿಂಗಂತೀರಾ? ಯಾವ ಮರನೂ ನೋಡೋಕೆ ಹೋಗಿರಲಿಲ್ಲ. ಸುಮ್ಮನೆ ವಾಕ್ ಹೋಗಿ ಬಂದೆ ಅಷ್ಟೇ. ಒಂದು ಸ್ವಲ್ಪ ತಲೆನೋತಿತ್ತಲ್ಲ ಅದಕ್ಕೆ ವಾಕ್ ಹೋಗ್ಬಿಟ್ಟು ಬಂದೆ ಗಾಳಿಗೆ. ನಾನಿನ್ನು ಓದ್ಕೋಬೇಕು. ಬರ್ತೀನಿ ಅಜ್ಜಿ, ಎಕ್ಸಾಮ್ ಇದೆ ನನಗೆ, ನಾನು ಓದ್ಕೋಬೇಕು ಹೋಗಿ. ಸದ್ಯಪ್ಪ ಹೆಂಗೋ ಎಸ್ಕೇಪ್ ಆಗೋದೆ. ಇಲ್ಲ ಅಂತಂದರೆ ಈ ಅಜ್ಜಿ ಹತ್ರ ಯಾರು ಪರದಾಡೋರು ನನಗಂತೂ ಆಗ್ತಿರ್ಲಿಲ್ಲ. ಲೇ ಪಾರ್ವತಿ ಬಾಯಿ ಕಡೆ ಕೊಂಚೂರ. ಅಲ್ಲ ಈ ಹುಡ್ಗಿನೆಯ ಆವಾಗಲೇ ನಿಂತಿದ್ದು. ಹಲ್ದಿ ಬಟ್ಟೆ ಏನಾದರೂ ಹಾಕೊಂಬಂದ್ರೆ ಇವಳೆ ಅಂತ ಅಂದರೆ ಇವಳೆ ಅವಳಲ್ಲ. ನನಗೇನು ಕಣ್ಣು ಕಾಣೋಕ್ಕಿಲ್ಲ, ವಯಸ್ಸಾಗಿರೋ ಮುದುಕಿ ಅಂದ್ಕೊಂಡಿರ್ಬೇಕೋ ಏನೋ. ಅದಕ್ಕೆ ನಾಟಕ ಆಡ್ಕೊಂಡು ತೋಟದ ತಳಕ್ಕೆ ಹೋಗಿದ್ದೆ ಅಂತ ಅಂದ್ಕೊಂಡು ಹೋಯ್ತವಳಲ್ಲ ಇವಳು. ಇವಳು ಈಗ ಹುಟ್ಟಿರೋಳು. ನಾನು ಇವಳು ಅಪ್ಪನ ಕಾಲದಲ್ಲಿ ಹುಟ್ಟಿರೋರು. ನನಗೆ ಮೋಸ ಮಾಡೋಕ್ಕೆ ಬಂದಳಲ್ಲ ಇವಳು. ನನಗೆ ಚಲ್ಲೆ ಅಂತ ತಿಳ್ಸಕ್ಕೆ ನೋಡ್ತಾವಳು ಇವಳು. ಮೊದಲು ಪಾರ್ವತಿಗೆಲ್ಲ ಹೇಳಿ ಒಂಚೂರು ಎಚ್ಚರ ಮಾಡ್ಕೊಂತವ ಹೇಳ್ಬೇಕು ಇವಳಿಗೆ. ಈ ಪೆದ್ಮುಂಡೆ ಪಾರ್ವತಿಗೆ ಏನು ಗೊತ್ತಾಗಲ್ಲ, ಏನೂ ಇಲ್ಲ. ಗೌರಕ್ಕ ಯಾಕಕ್ಕ ಹಿಂಗಿದೆಯಾ ಒಂಥರವ? ಏನಾಯ್ತಕ್ಕ? ಏನು ಅಂತನಾದರೂ ಹೇಳ್ತಾ ಇಲ್ಲ, ಏನೂ ಇಲ್ಲ. ಮಗಳು ಎಲ್ಲೋದ್ಲು ಅಂತ ಕೇಳ್ತೀಯ, ಬಂದಮೇಲೆ ಎಲ್ಲೋಗಿದ್ದವ ಅಂತ ಅವಳನ್ನು ವಿಚಾರಿಸ್ತಿದ್ಯಾ? ಯಾಕಕ್ಕ ಏನಾದರೂ ಆಯ್ತೇನೋ ಹೇಳಕ್ಕ. ಏನಕ್ಕ ಸಮಸ್ಯೆ ಏನಾದರೂ ಐತೇನಕ್ಕ ಹೇಳಕ್ಕ. ನಂತವ ನೀನು ಹಿಂಗೆಲ್ಲ ಆಡಿದ್ರೆ ನನಗೆ ಗಾಬರಿ ಬಂದಂಗೆ ಆಯ್ತದವ. ಯಾಕಕ್ಕ ಏನು ಅಂತವ? ಪಾರ್ವತಿ ನೀನೊಂಚೂರು ಯಾವುದೇ ಗಟ್ಟಿಗೆ ಮಾಡ್ಕೋಬೇಕಣವ. ಸುಮ್ಮನೆ ಅದು ಇದು ಅಂತವ ಎಲ್ಲವ ಯೋಚನೆ ಮಾಡಬಾರ್ದು. ಈಗಿನ ಕಾಲದಲ್ಲಿ ಇದೆಲ್ಲವ ಇದ್ದಿದ್ದೆ ಎಲ್ಲಾರ್ದು ನೋಡ್ತಿದ್ದೀವಲ್ಲ. ಪ್ರಪಂಚವೆಲ್ಲವ ಹಿಂಗೆ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಅದು ಹೆಂಗೆ ಸರಿ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕಾಯ್ತದೆ. ಆಯ್ತೇನು? ನೀನು ಎದೆ ಗಟ್ಟಿ ಮಾಡ್ಕೊತೀನಿ ಅಂದ್ರೆ ಹೇಳ್ತೀನಿ ನೋಡವ. ಇಲ್ಲ ಅಂತಂದ್ರೆ ನಾನು ಹಿಂಗೆ ಮನೆಗೆ ಹೋಯ್ತೀನಿ ನೋಡು, ಏನು ಮಾಡ್ತೀಯ? ಅಕ್ಕ ಇದ್ಯಾಕಕ್ಕ ಹಿಂಗೆಲ್ಲ ಹೇಳ್ತೇನೆಯಾ? ಅದು ಏನು ಅಂತವ ಹೇಳಕ್ಕ ಸರಿಯಾಗಿ. ನೀನು ನನಗೆ ಈಗ ಮೊದಲೇ ಗಾಬರಿ ಪಡಿಸ್ತಿದ್ಯಾ ಕಣಕ್ಕ ಆ ವಿಷಯ ಹೇಳ್ದಂಗೆ. ಏನಾಯ್ತು ಹೇಳಕ್ಕ? ಏನಾದ್ರು ಸಮಸ್ಯೆನ ಏನು ಹೇಳಕ್ಕ? ಪಾರ್ವತಿ ನೋಡು, ನೀನು ಒಳ್ಳೆಳೆಯ, ರಾಮಣ್ಣು ಒಳ್ಳೆಯನೆಯ. ಏನು ಸಮಸ್ಯೆ ಇಲ್ಲ ನಿಮ್ಮ ಮನೇಲಿ. ಇರೋಳೊಬ್ಳು ಮಗಳು. ಹಿಂಗೆ ಹೇಳ್ತೀನಿ ಅಂತವ ಅದು ಇದು ತಪ್ಪು ತಿಳ್ಕೊಬೇಡ ಕಣವ ನನ್ನ ಮೇಲೆ. ನಾನು ಯಾರ ಮೇಲೂ ಚಾಡಿ ಹೇಳಕ್ಕೆ ಬಂದಿಲ್ಲ, ಏನು ಹೇಳಕ್ಕೆ ಬಂದಿಲ್ಲ. ಇವತ್ತು ತೋಟದ ಕಡೆಗೆ ಹೋಗಿದ್ನಲ್ಲ ನಾನು. ನಿನಗೆ ಗೊತ್ತಲ್ಲ ನಾನು ಯಾವಾಗಲೇನು ತೋಟದ ಕಡೆಗೆ ಹೋಗೋಕ್ಕಿಲ್ಲ. ಏನೋ ಅಪರೂಪಕ್ಕೆ ಹೋಗಿ ಬರೋಣ ಅಂತವ ಒಂದಿಟ್ಟು ಅಂತವ ಹೋಗಿದ್ದೆ ಕಣೆ. ಬತ್ತ ದಾರಿಲಿ ಒಂದು ಹುಡುಗಿ ಇಬ್ಬರು ನಿಂತ್ಕೊಂಡು ಏನೋ ಮಾಡ್ತವ್ರೆ. ನನಗೆ ಗಾಬರಿ ಆಗೋದು ಕಣೆ. ಇದು ಏನು ಇಂಥವ್ರಿಗೆ ಏನಪ್ಪ ಇವ್ರಿಗೆ ಏನಾಗಿರೋದು? ಮಾನ ಮರ್ಯಾದೆ ಇಲ್ವೇನು? ಈ ದಾರಿನೇ ಹಿಂಗೆ ಶುರು ಮಾಡ್ಕೊಂಡಾರಲ್ಲ ಈ ಹುಡುಗಿ. ಏನು ಮಾಡೋದು? ನನ್ನ ಮಕ್ಳು ಇರಬೇಕು ಅಂತವ ಬೊಯ್ಯೋಕ್ಕೆ ಅಂತವ ನಿಂತ್ಕೊಂಡೆ ಕಣೆ. ಯಾರಲ್ಲ ನೀವು ಏನು ಅಂತ ಎಲ್ಲೋ ವಿಚಾರಿಸ್ದೆ. ಹುಡುಗ ಮಾತ್ರ ಮುಖ ತೋರಿಸ್ತಾ, ಹುಡುಗಿ ಅವಳಿಂದ ಹೋಗಿ ಬಚ್ಚಿಟ್ಕೊಬಿಟ್ಲು ಕಣೆ. ಈ ಹುಡುಗ ಮಾತ್ರವ ಮಾತಾಡ್ದ. ಅದೆಲ್ಲವ ಏನೋ ಓದ್ತಾನಂತೆ, ಇಂಜಿನಿಯರಿಂಗೋ ಏನೋ ಓದ್ತಾನಂತೆ. ಅವನ ಹೆಸರೇನೋ ಸಚಿನೋ ಏನೋ ಅಂದ. ಏನು ಸರಿ ಗೊತ್ತಾಗ್ಲಿಲ್ಲ ನನಗೆ. ಸಚಿನೋ ಏನೋ ಅಂತ ಅಂದ.
ಯಾವುದೋ ಕಾಲೇಜಲ್ಲೇನೋ ಓದ್ತಿದ್ದೀನಿ, ಎಕ್ಸಾಮ್ ಇತ್ತು, ಬುಕ್ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೆ ಅಂತ ಅಂದ ಕಣೆ. ಆಮೇಲೆ ನೋಡ್ತೀನಿ ಯಾರು ಇರ್ಬೋದು ಈ ಹುಡುಗಿ. ಈಗ ನಮ್ಮೂರು ತಾವು ಬಂದವನೆ ಅಂತಂದರೆ ನಮ್ಮೂರ್ದೇ ಯಾರೋ ಹುಡುಗಿ ಇರ್ಬೋದಲ್ವೇ ಅಂತವ ನಾನುವೇ ಬಗ್ ನೋಡಿದೆ ಕಣೆ. ಆಮೇಲೆ ಹಳದಿ ಬಟ್ಟೆ ಕಾಣಿಸ್ತು ನನಗೆ, ಜುಟ್ಟು ಹಾಕೊಂಡಿದ್ಲು. ನಮ್ಮೂರಲ್ಲಿ ಜಾಸ್ತಿ ಜುಟ್ಟು ಹಾಕೊಂಡು ಓಡಾಡಲಿ ಇವಳು ಒಬ್ಬಳೇ ಅಲ್ವ ನಿನ್ನ ಮಗಳು. ಹಂಗಾಗಿ ನನಗೆ ಯಾಕೋ ಸಂಶಯ ಬಂತು. ನೀನು ಪಾರ್ವತಕ್ಕನ ಮಗಳೇನು ಹೇಳು ಸರಿಯಾಗಿ ಅಂದಿದ ತಕ್ಷಣ ದೌಡಾಗೋದ್ಲು ಕಣೆ. ಈಗ ಬತ್ತಾವಳು ನೋಡಿ ನಿನ್ನ ಮಗಳು. ನಿನ್ನ ಮಗಳೇ ಗ್ಯಾರಂಟಿ. ನಾನು ಹಿಂಗೆ ಹೇಳ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಅನ್ಕೋಬೇಡ. ನನಗೂ ಇದ್ದಕ್ಕಿದ್ದಂತೆ ಹಿಂಗೆ ಹೆಣ್ಮಕ್ಳ ಮೇಲೆ ಅನುಮಾನ ಪಡಬಾರ್ದು ಅಂತವ ನಾನೇನು ಮಾಡಿದೆ, ಮನೆ ತಗೊ ಬಂದು ನೋಡೋಣ, ಮನೆ ಹತ್ರನೇ ಅವಳ ಏನು ಅಂತವ ವಿಚಾರಿಸೋಣ ಅಂತ ಬಂದೆ. ನೋಡಿದ್ರೆ ಸಾಕ್ಷಿ ಹಂಗೆ ಅವಳೇ ನಡ್ಕೊಂಬತ್ತವಳೆ. ಇನ್ನೇನು ಹೇಳೋಕ್ಕಾಯ್ತದ ಹೇಳವ. ಹಲ್ದಿ ಇದು ಕೆಂಪು ರೌಕೆ ಎಲ್ಲ ನೋಡಿದ್ದೆ ನಾನು ಅಲ್ಲೆಯ. ಹಿಂಗೆ ಜುಟ್ಟು ಕಟ್ಕೊಂಡು ಹೋಗೋಣ ನಿನ್ನ ಮಗಳು ಒಬ್ಬಳೇ ನಾನು ನೋಡಿರೋದು. ಹಿಂಗೆ ಮೇಲೆ ಜುಟ್ಟು ಕಟ್ಕೊಂಡು ಹೋಗೋಣ. ಹಂಗಾಗಿ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅವಳುವೇ ಸಾಕ್ಷಿ ಬಂದಂಗೆ ಬಂದ್ಲು ನೋಡು. ಅವಳೇ ಬಾಯಿ ಬಿಟ್ಲು ಹಂಗೆ ತಾನೇ ಒಂಚೂರು. ನಮ್ಮ ತೋಟದ ಕಡೆಗೆ ಹೋಗಿದ್ದೆ ಅಂತವ, ಅದು ಯಾವುದೋ ಹುಡುಗನ ಜೊತೆಲಿ ಹೋಗಿದ್ಲು ಕಣೆ. ದೀಟ ಹೇಳ್ತಿದ್ದೀನಿ ನೋಡು. ನಾನೇನು ಏನೋ ಫಿಟ್ಟಿಂಗ್ ಇಡಬೇಕು ಅದು ಇದು ಅಮ್ಮ ಮಗಳಿಗೆ ತಂದಿಡಬೇಕು ಅಂತೆಲ್ಲ ಏನು ಮಾಡ್ತಿಲ್ ಕಣವ. ಆಮೇಲೆ ನೀನೇನೇನೋ ತುಪ್ಪಿಗೆ ತಿಳ್ಕೊಂಬಿಟ್ಟಿಯಾ. ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಏನು ಮಾತಾಡೋಕ್ಕಿಲ್ಲ ಕಣೆ ನಾನು. ನಿನಗೆ ಗೊತ್ತಲ್ಲ, ಏನೇ ಇದ್ರು ಏನಾದರೂ ಗೊತ್ತಿದ್ರೆ ನನಗೆ ವಿಷಯ ಹೇಳ್ತೀನಿ ಬಿಟ್ರೆ ಇಲ್ದಿರೋದನ್ನೆಲ್ಲ ಹೇಳೋಕ್ಕಿಲ್ಲ ಕಣೆ ನಾನು. ಅಯ್ಯೋ ರಾಮೇ, ನನ್ನ ಮನೆಯೇ ಹಾಳು ಮಾಡಿಬಿಡ್ಲಕ್ಕ ಇವಳು. ನನಗೆ ಇವಳು ಇಂಥಳು ಅಂತವಾಗ ಗೊತ್ತಿತ್ತು ಕಣಕ್ಕ. ಅನುಮಾನ ಇತ್ತು ನನಗೆ. ಇವಳು ಯಾವಾಗ ಕಾಲೇಜ್ಗೆ ಹೋಗಿ ಸೇರ್ಕೊಂಡ್ಲು, ಯಾವಾಗ ಸ್ಟೈಲ್ ಮಾಡ್ಕೊಂಡು ಓಡಾಡೋದು ಕಲ್ತ್ಲು, ಆವಾಗಿಂದನೇ ಅನುಮಾನ ಇತ್ತು ಕಣಕ್ಕ. ನನ್ನ ಮನೆಯೇ ಹಾಳು ಮಾಡಿಬಿಟ್ಲಕ್ಕ ಇವಳು. ಏನಂತ ಮಾಡೋಣಕ್ಕ ನಾನು? ಅಲ್ಲಿ ಕಣಕ್ಕ, ಇವಳಿಗೆ ಬಂದಿರೋದಾದರೂ ಏನಕ್ಕ? ಇಷ್ಟು ಒಳ್ಳೆ ಅಪ್ಪ ಅಮ್ಮ ಇದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ, ಪಿರುತಿ ಮಾಡ್ತಾರೆ. ಅವಳು ಓದಿಸ್ತಾ ಇದ್ದೀವಿ, ಅವಳಿಗೆ ಬೇಕು ಅಂದಿದ್ನೇ ತಂದು ಕೊಡ್ತೀವಿ ಕಣಕ್ಕ. ಇಂಥ ತಿಂತೀನಿ ಅಂದರೆ ಇಂಥ ತಂದು ಕೊಡ್ತದೆ ನಮ್ಮ ಮನೆಯದು. ಒಂದಿನ ಅವಳಿಗೆ ಇಲ್ಲ ಅಂತ ಹೇಳಿಲ್ಲ. ಇಂಥ ಕೆಲಸ ಮಾಡ್ತಾವಳೆ ಅಂತವ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಇವಳನ್ನ ಉಳ್ಸೋರೇನಕ್ಕ? ಇವಳು ಯಾಕಕ್ಕ ಹಿಂಗೆ ಆಡ್ತಾವಳು ಇವಳು? ಅಯ್ಯೋ ಅಕ್ಕ, ನಿನ್ನ ಮೇಲೆ ನನ್ನ ಮನೆ ಹೇಳ್ಕೊಂಡ್ಬಿಡಕ್ಕ. ನೀನು ಇದ್ದಿದ್ದನ್ನೇ ಇದ್ದಂಗೆ ಬಂದು ಹೇಳ್ತೀಯ. ಒಬ್ರ ಮೇಲೆ ಇನ್ನೊಬ್ರ ಮೇಲೆ ಎಲ್ಲ ಹೇಳ್ತೀಯ, ಆದರೆ ಇದ್ದಿದ್ದನ್ನೇ ತಾನೇ ಅಕ್ಕ ಹೇಳ್ತೀಯ. ಸುಮ್ಮನೆ ಹೇಳೋಕ್ಕಾಯ್ತದ ಹಿಂಗೆಲ್ಲವ? ಇವಳೇ ಇರ್ತಾಳೆ ಕಣಕ್ಕ. ಹೋಗಿ 1-1.5 ಗಂಟೆ ಆಯಿತು ಅಂತ ಹೇಳಿಲ್ವೇನಕ್ಕ? ಯಾರಾದ್ರೂ ಗಾಳಿ ತಗೊಂಬತ್ತೀವಿ ಅಂತ 1.5 ಗಂಟೆ ತನಕ ಹೋದಾರ? ಯಾಕಕ್ಕ ಹಿಂಗೆ ಮಾಡ್ತಾವಳು ಇವಳು? ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣಕ್ಕ. ನಮ್ಮ ಮನೆಯವ್ರು ಬೇರೆ ಒಳಗೆ ಅವರೇ ಕೇಳಿಗಿಳಿಸ್ಕೊಂಬಿಟ್ರು ಏನೋ ಕಣಕ್ಕ. ಕೇಳಿಸ್ಕೊಂಡ್ರಂತೂ ಇವಳನ್ನ ಎಕ್ಸಾಮ್ ಬರೆಯೋಕ್ಕೂ ಹೋಗಲ್ಲ ಬಿಡಲ್ಲ, ಏನಕ್ಕೂ ಕಾಲೇಜ್ಗೂ ಬಿಡಲ್ಲ ಕಣಕ್ಕ. ಮನೇಲಿ ಕೂತ್ಕೊಂಡು ಅಷ್ಟೇ ಇವಳು ಮುಗಿತೀನಿ, ಇವಳು ಜೀವಮಾನನೇ ಮುಗೀತು ಅಷ್ಟೇ. ಯಾರನ್ನಾರು ಕೊಟ್ಟು ಕಳಿಸ್ತಾರೆ, ಮನೇಲಿ ಇರ್ಬೇಕಾಯ್ತದ ಅಷ್ಟೇ. ಅವ್ರ ಮನೇಲಿದ್ದು ಮುಸ್ರೆ ತಿಕ್ಕೊಂಡಿರ್ಬೇಕಾಯ್ತದೆ. ನಾನು ಎಷ್ಟು ಕಷ್ಟಪಟ್ಟು ಇವಳನ್ನ ಓದಲಿ ಅಂತವ ಇವ್ರು ತಾವೆಲ್ಲ ಜಗಳ ಆಡ್ಕೊಂಡು ಕಳಿಸಿದ್ರೆ ನೋಡಕ್ಕ ಎಂಥ ಕೆಲಸ ಮಾಡ್ತಾವಳೆ ಇವಳು ಅಂತವ. ಏನಂತ ಮಾಡೋಣ ನೀನು ಹೇಳಕ್ಕ? ಪಾರ್ವತಿ ಮೊದಲು ನಿಲ್ಸು, ಅಳದ್ ನಿಲ್ಸು. ನೀನೇನು ಮಾಡಿಲ್ಲ, ಈಗ ಅವಳಿಗೆ ಗೊತ್ತಾಗಂಗೆ ಮಾಡ್ಕೋಬೇಡ. ನಿನಗೆ ಗೊತ್ತಾಗೈತೆ ಅಂತವ ಮೊದಲು ಹೋಗು ಕೇಳು. ಇಲ್ಲ ಒಂದು ಕೆಲಸ ಮಾಡು, ರಾಮಣ್ಣನು ಕರಿ, ನಾನೇ ಎಲ್ಲದನ್ನೂ ಹೇಳ್ತೀನಿ ರಾಮಣ್ಣಂಗೆ ತಿಳಿ ಹೇಳ್ತೀನಿ. ಎಕ್ಸಾಮ್ಗೆ ಹೋಗ್ದಂಗೆ ತಡಿಬೇಡ ಕಣಪ್ಪ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅವಳನ್ನ ಕೂರಿಸ್ಕೊಂಡು ಕೇಳ್ರಿ ಮೊದಲು. ನೀವು ಅಡ್ಡ ದುಡ್ಡಿ ಬೈದು ಗೀದು ಮಾಡಿದ್ರೆ ಮಕ್ಕಳು ಕೇಳೋಕ್ಕಿಲ್ಲ. ಇವಾಗಲೇ ಹೇಳಿದ್ದೀನಿ, ಬೈದು ಗೀದು ಎಲ್ಲ ಮಾಡಬೇಡ್ರಿ, ಕೂರಿಸ್ಕೊಂಡು ಕೇಳ್ರಿ ಏನು ಮಾಡೋದವ ಏನವ ಹಿಂಗೆ ಮಾಡ್ತಾಯಿದ್ಯಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದಿ ಎಂತೂ ಏನು ಅಂತವ ಕೇಳ್ಕೊಂಡು ಆಮೇಲೆ ಇದಕ್ಕೊಂದು ಪರಿಹಾರ ಹುಡ್ಕನ. ರಾಮಣ್ಣ ಒಳಗೆ ಹೋಗಿ ಮಾತಾಡೋಣ ಬಾ ರಾಮಣ್ಣಂತವ ಹೇಳ್ತದ ರಾಮಣ್ಣನೂ. ಸರಿ ಕಣ್ ಗೌರಕ್ಕ, ಆಯಿತು ಹೋಗಿ ಕರಿತೀನಿ ಇರು. ನೀನೇ ಹೇಳಕ್ಕ, ನನ್ನ ಮೇಲೆ ಯಾಗಿರ್ತದೆ ಕಣಕ್ಕ ಇವ ಈ ಬೇರೆಯಾ? ಏನು ಮಾಡೋಣ ಏನೋ ಗೊತ್ತಾಯ್ತಲ್ಲ ಕಣಕ್ಕ. ನೀನೇ ಹೇಳಕ್ಕ, ನಾನು ಏನೂ ಹೇಳೋಕ್ಕಿಲ್ಲ. ಇರು ಕರಿತೀನಿ ಒಂದಿಟ್ಟು. ವೀಕ್ಷಕರೇ ನೋಡಿದ್ರಲ್ಲ ಪಾಪ ಈ ಪಾರ್ವತಿ ಪಜಿತಿ ಇವ್ರ ಮಗಳು ಮಾಡಿದ ಕೆಲಸಕ್ಕೆ ಏನೇನು ಆಯ್ತದೋ ಏನೋ ವೀಕ್ಷಕರೇ. ಈಗ ಟೈಮ್ ಆಯ್ತು ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು. ಟಾಟಾ ಬಾಯ್ ಬಾಯ್ ಸಿಯಾ.